ಶ್ರೀ ಗುರುಭ್ಯೋ ನಮಃ. ರಾಮಾಯ ಶಾಶ್ವತಸುವಿಶ್ರುತಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯಮಹಾರಣವಾಯ ನತ್ವಾ ಲಿಲಂಘೈಷುರರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತೋ ಶೇಷಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಸುಂದರಕಾಂಡದ 21ನೆಯ ಸರ್ಗದಲ್ಲಿ ಸೀತಾಮಾತೆಯು ಹೇಗೆ ದುಃಖವನ್ನು ಅನುಭವಿಸ್ತಾಳೆ ಎಂಬುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಶಿಂಶುಪಾವೃಕ್ಷದ ಮೇಲೆ ಕುಳಿತು ಸೀತಾಮಾತೆಯ ಸಮಗ್ರ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದಾರೆ. ಪ್ರಸಕ್ತಾಶುಮುಖೀತ್ವೇವಂ ಬ್ರುವಂತಿ ಜನಕಾತ್ಮಜಾದೋ ಮುಖಮುಖಿ ಬಾಲ ವಿಲಪ್ತುಮುಪಚಕ್ರಮೇ. ಸೀತಾಮಾತೆ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಒಂದು ಭೂತವು ಆವೇಶವಾದರೆ ಆ ಹೆಣ್ಣು ಮಗಳು ಹೇಗೆ ಮಾಡ್ತಾಳೋ ಆ ರೀತಿಯಾಗಿ ತನ್ನ ಬುದ್ಧಿಯ ಸ್ವಾಧೀನವನ್ನು ಕಳೆದುಕೊಂಡು ಹುಚ್ಚಳಂತೆ ಹೆಣ್ಣು ಕುದುರೆಯಂತೆ ನೆಲದ ಮೇಲೆ ಹೊರಳಾಡ್ತಾ ಇದ್ದಾಳೆ. ಉನ್ಮತ್ತೇವ ಪ್ರಮತ್ತೇವ ಭ್ರಾಂತಚಿತ್ತೇವ ಶೋಚತೆ ಉಪಾವೃತ್ತ ಕಿಶೋರೀವ ವಿವೇಷ್ಟಂತಿ ಮಹೀತಲೆ. ರಾಘವಸ್ಯ ಪ್ರಮತ್ತಸ್ಯ ರಕ್ಷಸಾ ಕಾಮರೂಪಿಣ ರಾವಣೇನ ಪ್ರಮಥ್ಯಾಹಂ ಆನೀತಾ ಕ್ರೋಶತಿ ಬಲಾತ್. ಶ್ರೀರಾಮಚಂದ್ರ ದೇವರು ಪ್ರಮಾದವಶದಿಂದ ಅವರು ಜಿಂಕೆಗೋಸ್ಕರ ನನ್ನನ್ನು ಬಿಟ್ಟು ತೆರಳಿದ್ರು. ಆಗ ಈ ಕಾಮರೂಪಿಯಾದ ರಾವಣ ಬಲಾತ್ಕಾರದಿಂದ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದುಬಿಟ್ಟ. ಈಗ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ನಾನು ಸಿಕ್ಕಿ ಹಾಕಿಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ನಾನಿನ್ನು ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ರಾಕ್ಷಸಿ ವಶಮಾಪನ್ನ ಭರ್ಸ್ಯಮಾನ ಸುಧಾರುಣಂ ಚಿಂತೆಯಂತೆ ಸುದುಃಖಾರ್ಥಾನ್ ಅಹಂ ಜೀವಿತುಮುತ್ಸಹೆ. ನಾನಿನ್ನು ಬದುಕಿರಬಾರ್ದು. ನಹಿ ಮೇ ಜೀವಿತೇನಾರ್ಥೋ ನೈವಾರ್ಥೈರ್ನ ಚ ಭೂಷಣೈ ವಸಂತ್ಯ ರಾಕ್ಷಸೇ ಮಧ್ಯೆ ವಿನಾರಾಮಂ ಮಹಾರಥಂ. ನನ್ನ ಪ್ರಾಣಕಾಂತನಾದ ಶ್ರೀರಾಮನನ್ನೇ ಕಳೆದುಕೊಂಡ ಮೇಲೆ, ಅವನಿಂದ ನಾನು ದೂರವಾದ ಮೇಲೆ ನಾನು ಪ್ರಾಣವನ್ನು ಧಾರಣೆ ಮಾಡಿ ಏನು ಉಪಯೋಗ? ಈ ಒಡವೆಗಳಿಂದ ಏನು ಉಪಯೋಗ? ನನ್ನ ಎದೆ ಇನ್ನೂ ಎಷ್ಟು ಕಲ್ಲಾಗಿ ಇರಬೇಕು? ನಾನು ಇನ್ನೂ ಕೂಡ ಯಾಕೆ ಬದುಕಿರಬೇಕು? ನನ್ನ ಎದೆ ಯಾಕೆ ಒಡೆದು ಹೋಗ್ತಾ ಇಲ್ಲ? ಅಶ್ಮಸಾರಮಿದಂ ನೂನಂ ಅಥವಾಪ್ಯಜರಾಮರಂ ಹೃದಯ ಮಮ ಏನೇದಂ ನ ದುಃಖೇನಾವಶೀರ್ಯತೆ. ಧಿಂಗ್ಮಾ ಮನಾರ್ಯಮಸತಿಂ ಯಾಹಂ ಯೇನ ವಿನಾಕೃತ ಮುಹೂರ್ತಮಪಿ ರಕ್ಷಾಮಿ ಜೀವಿತಂ ಪಾಪಜೀವಿತ. ಶ್ರೀರಾಮನನ್ನು ಅಗಲಿ ಬದುಕಿರುವಂತಹ ನನ್ನಂಥ ಪಾಪಿಷ್ಠೆ ಮತ್ತೊಬ್ಬಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿಜಕ್ಕೂ ಕೂಡ ಅಯೋಗ್ಯಳು. ನಾನು ತುಂಬ ದುಷ್ಟಳಾಗಿದ್ದೇನೆ. ನನಗೆ ಧಿಕ್ಕಾರ. ಕಾಚಮೇ ಜೀವಿತೆ ಶ್ರದ್ಧಾ ಸುಖೇ ವಾತಂ ಪ್ರಿಯಂ ವಿನಾ ಭರ್ತಾರಂ ಸಾಗರಾಂತಾಯ ವಸುದಾಯ ಪ್ರಿಯಂ ವದಂ. ಅವನು ಲೋಕನಾಥ, ಪ್ರಿಯವಾದದ್ದನ್ನೇ ಮಾತನಾಡ್ತಾನೆ. ಅಂಥ ಪ್ರಿಯತಮನು ಇಲ್ಲದೆ ಸುಖದಲ್ಲಿ ಇನ್ನು ಯಾವ ಸುಖವನ್ನು ಅನುಭವಿಸಲಿಕ್ಕೆ ನಾನು ಇಚ್ಛೆಯನ್ನು ಪಡಬೇಕು? ಪ್ರಾಣವನ್ನು, ಅದಕ್ಕಿಂತ ನನಗೆ ಪ್ರಾಣ ದೊಡ್ಡದ? ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಪ್ರಾಣಕಾಂತನೇ ದೊಡ್ಡವನು. ಭಿದ್ಯತಾಂ ಭಕ್ಷತಾಂ ವಾಪಿ ಶರೀರಂ ವಿಸೃಜಾಮ್ಯಹಂ ನ ಚಾಪ್ಯಹಂ ಚಿರಂ ದುಃಖಂ ಸಹೇಯಂ ಪ್ರಿಯವರ್ಜಿತ. ಈ ರಾಕ್ಷಸ ಸ್ತ್ರೀಯರು ನನ್ನನ್ನು ಬೇಕಾದರೆ ಕತ್ತರಿಸಿ ಹಾಕಲಿ, ತಿಂದು ಹಾಕಲಿ, ನನಗಂತೂ ಈ ದೇಹ ಬೇಡ. ಈ ದುಃಖವನ್ನು ಸಹಿಸಲಿಕ್ಕೆ ಈ ಎದೆಗೆ ಇನ್ನು ಸಾಧ್ಯ ಇಲ್ಲ. ಆದರೆ ಈ ದುಷ್ಟನಾದ ರಾವಣನನ್ನು ನಾನು ಎಡಗಾಲಿನಿಂದಲೂ ಕೂಡ ಮುಟ್ಲಿಕ್ಕೆ ಇಷ್ಟಪಡೋಲ್ಲ. ಚರಣೇನಾಪಿ ಸವ್ಯೇನ ನ ಸ್ಪೃಶೇಯಂ ನಿಶಾಚರಂ. ಎಡಗಾಲಿನ ಪಾದಸ್ಪರ್ಶವನ್ನು ಕೂಡ ಮಾಡಲಾರೆ. ಹೀಗಿರುವಾಗ ರಾವಣಂ ಕಿಂ ಪುನರಹಂ ಕಾಮೇಯಂ ವಿಗರ್ಹಿತಂ.
ಅಂಥವನನ್ನು ನಾನು ಹೇಗೆ ತಾನೇ ಕಾಮನೆ ಮಾಡಲಿಕ್ಕೆ ಸಾಧ್ಯ? ಪ್ರತ್ಯಾಖ್ಯಾನಂ ನ ಜಾನಾತಿ ನಾತ್ಮಾನಂ ನಾತ್ಮನಃ ಕುಲಂ ಯೋ ನೃಶಂಸ ಸ್ವಭಾವೇನ ಮಾಂ ಪ್ರಾರ್ಥಯಿತುಮಿಚ್ಛತಿ. ಆ ಕ್ರೂರಿಯಾದವನು ನನ್ನನ್ನು ಬಯಸ್ತಾ ಇದ್ದಾನೆ ಹೊರತು ನಾನು ಮಾಡ್ತಾ ಇರುವಂತಹ ಧಿಕ್ಕಾರದ ಮಾತುಗಳನ್ನು ಅವನು ಅರ್ಥ ಮಾಡ್ಕೊಳ್ತಾನೇ ಇಲ್ಲ. ಮತ್ತು ನನ್ನ ಪ್ರಿಯಕಾಂತನಾದ ಶ್ರೀರಾಮನ ಜೊತೆ ನನ್ನನ್ನು ಸೇರಿಸೋ ಅನ್ನೋ ಮಾತನ್ನು ಕೂಡ ಅವನು ಅರ್ಥ ಮಾಡ್ಕೋತಾ ಇಲ್ಲ. ಛಿನ್ನ ಭಿನ್ನ ಪ್ರಭಿನ್ನಾವಾ ದೀಪ್ತಾವಾಗ್ನೋ ಪ್ರದೀಪಿತ ರಾವಣಂ ನೋಪತಿಷ್ಠೇಯಂ ಕಿಂ ಪ್ರಲಾಪೇನ ವಶ್ಚಿರಂ. ನನ್ನ ಸುತ್ತಲೂ ಸೇರಿರುವಂತಹ ರಾಕ್ಷಸ ಸ್ತ್ರೀಯರೇ, ನನ್ನನ್ನು ಕತ್ತರಿಸಿ ಹಾಕಿ, ನನ್ನನ್ನು ಸೀಳಿ ಹಾಕಿ ಕೊಚ್ಚಿರಿ. ನಿಮ್ಮ ಕೈಯಲ್ಲಿರುವಂಥ ತ್ರಿಶೂಲದಿಂದ ನನ್ನನ್ನು ಈಗಲೇ ಚುಚ್ಚುಬಿಡಿ, ಅಥವಾ ದೊಡ್ಡ ಬೆಂಕಿಯಲ್ಲಿ ನನ್ನನ್ನು ತಳ್ಳಿ ಹಾಕಿ. ಆದರೆ ಎಂದೆಂದೂ ಕೂಡ ರಾವಣನ ಜೊತೆ ನನ್ನನ್ನು ಸೇರಿಸಬೇಡಿ. ಖ್ಯಾತಪ್ರಾಜ್ಞ ಕೃತಜ್ಞಶ್ಚ ಸಾನುಕ್ರೋಶಶ್ಚ ರಾಘವಃ ಸದೃತ್ತೋ ನಿರನುಕ್ರೋಶ ಶಂಕೆ ಮದ್ಭಾಗ್ಯ ಸಂಶಯಾತ್. ನನ್ನ ಪತಿಯಾಗಿರುವಂತಹ ಶ್ರೀರಾಮಚಂದ್ರ 3 ಕಾಲಗಳಲ್ಲಿ 3 ದೇಶಗಳಲ್ಲೂ ಕೂಡ ಪ್ರಖ್ಯಾತಿಯನ್ನು ಹೊಂದಿದ್ದಾನೆ. ಅವನು ತುಂಬ ಪ್ರಾಜ್ಞ, ಕೃತಜ್ಞ, ತುಂಬ ಕರುಣಾಮಯಿ. ಅವನಷ್ಟು ಸತ್ಪುರುಷ ಮತ್ತೊಬ್ಬ ಇಲ್ಲ. ಆದರೆ ನನ್ನ ದೌರ್ಭಾಗ್ಯದಿಂದ ಅವನು ನನ್ನ ವಿಷಯದಲ್ಲಿ ನಿಷ್ಕಾರುಣ್ಯವನ್ನು ತೋರಿಸ್ತಿದ್ದಾನಷ್ಟೇ. ರಾಕ್ಷಸಾನಾಂ ಜನಸ್ಥಾನೇ ಸಹಸ್ರಾಣಿ ಚತುರ್ದಶ ಏನೈಕೇನ ನಿರಸ್ತಾನಿ ಸಮಾಂ ಕಿಂ ನಾಭಿಪದ್ಯತೆ. ಜನಸ್ಥಾನದಲ್ಲಿ ಅವನು 14,000 ರಾಕ್ಷಸರನ್ನು ಏಕಾಕಿಯಾಗಿ ಧ್ವಂಸ ಮಾಡಿದ. ಆದರೆ ಅಷ್ಟು ಸಾಮರ್ಥ್ಯ ಇರುವವನು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾಕೆ ಇನ್ನೂ ಬಂದಿಲ್ಲ? ಕಾಮಂ ಮಧ್ಯೆ ಸಮುದ್ರಸ್ಯ ಲಂಕೇಯಂ ದುಷ್ಟ್ರದರ್ಶನ ನತು ರಾಘವ ಬಾಣಾನಾಂ ಗತಿರೋಧೀಹ ವಿದ್ಯತೆ. ಬಹುಶಃ ಸಮುದ್ರ ಮಧ್ಯದಲ್ಲಿರೋದ್ರಿಂದಾಗಿ ಅವನಿಗೆ ಇಲ್ಲಿ ತನಕ ಬರಲಿಕ್ಕೆ ಕಷ್ಟ ಆಗಿರ್ಬೋದು, ಹೌದು. ಆದರೆ ಅವನ ಬತ್ತಳಿಕೆಯಲ್ಲಿರುವಂತಹ ಬಾಣಗಳಿಗೆ ಏನು ಸಮುದ್ರ ದೊಡ್ಡದಲ್ಲ. ಅವನು ಬಾಣಪ್ರಯೋಗವನ್ನು ಮಾಡಿ ರಾವಣನನ್ನು ಕೊಂದು ಹಾಕಿ ನನ್ನನ್ನು ಅವನು ರಕ್ಷಣೆ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಕಿಂ ನು ತತ್ಕಾರಣಂ ಏನಾರಾಮೋ ದೃಢ ಪರಾಕ್ರಮಃ ರಾಕ್ಷಸಾಪಹೃತಾಂ ಭಾರ್ಯಾಂ ಇಷ್ಟಾಂ ನಾಭ್ಯಾವಪದ್ಯತೆ. ರಾವಣ ಅಪಹಾರ ಮಾಡಿದ ವಿಷಯ ಅವನಿಗೆ ಗೊತ್ತಿದೆ, ಆದರೂ ಕೂಡ ಯಾಕೆ ಬರಲಿಲ್ಲ? ಇಹಸ್ತಾಂ ಮಾಂ ನ ಜಾನೀತೆ ಶಂಕೆ ಲಕ್ಷ್ಮಣ ಪೂರ್ವಜಃ ಜಾನನ್ನಪಿ ತೇಜಸ್ವಿ ದರ್ಶನಂ ವರ್ಷಯಿಷ್ಯತಿ. ಅವನಿಗೆ ಗೊತ್ತಿದೆ ನಾನು ಲಂಕಾಪಟ್ಟಣದಲ್ಲಿರೋದು ಗೊತ್ತಿದೆ. ಹಾಗಿದ್ದರೆ ರಾವಣನ ಪುಂಡಾಟವನ್ನು ಅವನು ಯಾಕೆ ಇನ್ನೂ ಕೂಡ ಸಹಿಸ್ಕೊಳ್ತಾ ಇದ್ದಾನೆ? ರಾವಣ ಅಪಹಾರ ಮಾಡಿದ್ದನ್ನು ಗೃಧ್ರರಾಜ ನೋಡಿದ್ದಾನೆ. ಹೃತೇತಿ ಯೋಧಿಗತ್ವ ಮಾಂ ರಾಘವಾಯ ನಿವೇದಯೇತ್ ಗೃಧ್ರರಾಜೋಪಿ ಸರಣೆ ರಾವಣೇನ ನಿಪಾತಿತಃ. ಜಟಾಯು ನೋಡಿದ್ದಾನೆ, ಆದರೆ ಆ ಜಟಾಯುವನ್ನು ರಾವಣ ಕೊಂದು ಹಾಕಿಬಿಟ್ಟ. ಕೃತಂ ಕರ್ಮ ಮಹತ್ತೇನ ಮಾಂ ತಥಾಭ್ಯವಪದ್ಯತ ತಿಷ್ಠತಾ ರಾವಣದ್ವಂದ್ವೇ ವೃದ್ಧೇನಾಪಿ ಜಟಾಯುಷ. ಆ ಜಟಾಯು ತುಂಬ ವೃದ್ಧನಾಗಿದ್ದ, ಆದರೆ ನನ್ನನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾವಣನ ಜೊತೆ ದ್ವಂದ್ವ ಯುದ್ಧಕ್ಕೆ ನಿಂತು ದೊಡ್ಡ ಯುದ್ಧವನ್ನೇ ಮಾಡ್ದ. ಆದ್ದರಿಂದ ಅವನು ಉಳಿಲಿಲ್ಲ. ಅವನು ಉಳಿದು ಈ ವಿಷಯ ಶ್ರೀರಾಮಚಂದ್ರನಿಗೆ ತಿಳಿಸಿದರೆ ಇವತ್ತಿನ ದಿವಸ ನನಗೆ ಬಿಡುಗಡೆ ಆಗ್ತಿತ್ತು. ಯದಿ ಮಾಮೀಹ ಜಾನೀಯಾತ್ ವರ್ತಮಾನಾಂ ಸ ರಾಘವಃ ಅದ್ಯ ಬಾಣೈರಭಿಕ್ರುದ್ಧ ಕುರ್ಯಾಲ್ಲೋಕಮರಾಕ್ಷಸಂ. ಅವನು ಶ್ರೀರಾಮಚಂದ್ರ ನಾನಿಲ್ಲಿದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ಸಮಗ್ರ ಈ ಲಂಕಾಪಟ್ಟಣದಲ್ಲಿ ಒಬ್ಬ ರಾಕ್ಷಸರು ಇಲ್ಲದಂತೆ ಮಾಡಿಬಿಡ್ತಾನೆ. ವಿಧಮೇಚ್ಚ ಪುರೀಂ ಲಂಕಾಂ ಶೋಷಯೇಚ್ಚ ಮಹೋದಧಿಂ ರಾವಣಸ್ಯ ಚ ನೀಚಸ್ಯ ಕೀರ್ತಿಂ ನಾಮ ಚ ನಾಶಯೇತ್. ಈ ಲಂಕಾಪಟ್ಟಣ ಏನಿದೆ ಇದನ್ನು ಪೂರ್ತಿ ನಾಶ ಮಾಡೋದು ಅಷ್ಟೇ ಅಲ್ಲ, ಸಮುದ್ರವನ್ನೇ ಒಣಗಿಸಿ ಬಿಡ್ತಾನೆ ಅವನು. ರಾವಣನ ಹೆಸರು ಇಲ್ದಂಗೆ ಮಾಡಿಬಿಡ್ತಾನೆ. ತಥೋ ನಿಹತನಾಥಾನಾಂ ರಾಕ್ಷಸೀನಾಂ ಗೃಹೇ ಗೃಹೇ ಯಥಾಹಮೇವ ಮೃದತಿ ತಥಾ ಭೂಯೋ ನ ಸಂಶಯ.
ಹೇಗೆ ಮಾಡ್ತಾನೆ ಅಂದರೆ ಎಲ್ಲರ ಮನೆಯಲ್ಲಿರುವಂತಹ ರಾಕ್ಷಸರನ್ನು ಶ್ರೀರಾಮಚಂದ್ರ ಕೊಂದು ಹಾಕ್ತಾನೆ. ಆಗ ನಾನು ಈಗ ಹೇಗೆ ದುಃಖವನ್ನು ಅನುಭವಿಸ್ತಾ ಇದ್ದೀನೋ ಆ ದುಃಖವನ್ನು ಪ್ರತಿ ಮನೆಯಲ್ಲಿರುವಂತಹ ರಾಕ್ಷಸ ಸ್ತ್ರೀಯರು ಅನುಭವಿಸ್ತಾರೆ. ಅಂಥ ಕೆಟ್ಟ ಸ್ಥಿತಿಗಳು ಬಂದ್ಬಿಡುತ್ತೆ. ಅನ್ವಿಷ್ಯ ರಕ್ಷಸಾಂ ಲಂಕಾಂ ಕುರ್ಯಾದ್ರಾಮ ಸ ಲಕ್ಷ್ಮಣಃ ನಹಿತಾಭ್ಯಾಂ ರಿಪುರ್ದೃಷ್ಟೋ ಮುಹೂರ್ತಮಪಿ ಜೀವತಿ. ಆದರೆ ಇವತ್ತೂ ಕೂಡ ನನಗೆ ವಿಶ್ವಾಸ ಇದೆ, ಶ್ರೀರಾಮಚಂದ್ರ ಹುಡುಕಿಕೊಂಡು ಬರ್ತಾನೆ ಲಂಕಾಪಟ್ಟಣಕ್ಕೆ. ಅವರಿಬ್ಬರ ಕಣ್ಣಿಗೆ ಬಿದ್ದರೆ ಯಾವ ಶತ್ರು ಒಂದು ನಿಮಿಷವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜಿತಾಧೂಮ ಕುಲ ಪಥಾಗ್ರದ್ರಮಂಡಲ ಸಂಕುಲ ಅಚರೇಣುತ ಲಂಕೇಯಂ ಸ್ಮಶಾನ ಸದೃಶೀ ಭವೇತ್. ಸದ್ಯದಲ್ಲಿಯೇ ಬೀದಿಗಳಲ್ಲಿ ಲಂಕಾಪಟ್ಟಣದಲ್ಲಿ ಚಿತಾಧೂಮ ತುಂಬಿಕೊಳ್ಳುತ್ತೆ. ಹದ್ದುಗಳು ಗುಂಪು ಕಟ್ಟಿ ಲಂಕೆಯನ್ನು ಸ್ಮಶಾನ ಸದೃಶವನ್ನಾಗಿ ಮಾಡುತ್ತೆ. ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮೇವ ಮನೋರಥಂ ದುಷ್ಪ್ರಸ್ಥಾನೋ ಯಮಾಭಾತಿ ಸರ್ವೇಷಾಂ ವೋ ವಿಪರ್ಯಯಃ ಯಾದೃಶಾನೀಹ ದೃಶ್ಯಂತೆ ಲಂಕಾಯಾಮಶುಭಾನಿ ವೈ ಅಚಿರೇಣೈವ ಕಾಲೇನ ಭವಿಷ್ಯತಿ ಹತಪ್ರಭಾ. ನನ್ನ ಈ ಪ್ರಾರ್ಥನೆಯನ್ನು ಸ್ವಲ್ಪ ದಿನದಲ್ಲೇ ಕೈಗೊಳ್ಳುತ್ತೆ. ರಾಕ್ಷಸಿಯರೇ, ನೀವೇನು ದುರಾಚಾರ ಮಾಡ್ತಾ ಇದ್ದೀರಿ, ನಿಮಗೆಲ್ರಿಗೂ ಕೂಡ ಅನರ್ಥ ಕಟ್ಟಿಟ್ಟ ಬುತ್ತಿ. ಇಲ್ಲಿ ನನಗೀಗ ನಿಮಗೆಲ್ರಿಗೂ ಕೂಡ ದುಶ್ಶಕುನಗಳು ನಿಮಗೆ ಕಾಣಿಸ್ತಾ ಇದೆ. ಶೀಘ್ರದಲ್ಲೇ ಲಂಕೆಯ ಕಾಂತಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ನೂನಂ ಲಂಕಾ ಹತೆ ಪಾಪೆ ರಾವಣೇ ರಾಕ್ಷಸಾಧಮೆ ಶೋಷಮ್ಯ ಸ್ಥಿತಿ ದುರ್ಧರ್ಷ ಪ್ರಮದಾಭಿಧವಾಯತ. ಪುಣ್ಯೋತ್ಸವ ಸಮುತ್ಥಾಚ ನಷ್ಟಭರ್ತ್ರೀ ಸ ರಾಕ್ಷಸಿ ಭವಿಷ್ಯತಿ ಪುರಿ ಲಂಕಾ ನಷ್ಟಭರ್ತ್ರೀ ಯಥಾಂಗನ. ಆ ರಾವಣ ಒಬ್ಬ ಸತ್ತೋದರೆ ಲಂಕಾಪಟ್ಟಣ ಗಂಡ ಸತ್ತ ವಿಧವೆಯಂತೆ ಕಾಣಿಸುತ್ತೆ. ಎಲ್ಲಿ ಮಂಗಳೋತ್ಸವ ಕೂಡ ಆಮೇಲೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಲಂಕಾಪಟ್ಟಣ ಕೇವಲ ರಾಕ್ಷಸ ಸ್ತ್ರೀಯರಿಂದ ತುಂಬಿರುತ್ತೆ. ಇಲ್ಲಿ ಯಾವ ರಾಕ್ಷಸರು ಕೂಡ ಉಳಿಯೋದಿಲ್ಲ. ನೂನಂ ರಾಕ್ಷಸ ಕನ್ಯಾನಾಂ ರುದಂತೀನಾಂ ಗೃಹೇ ಗೃಹೇ ಶೋಷಾಮಿನ ಚಿರಾದೇವ ದುಃಖಾರ್ಥಾನಾಮಿಹ ಧ್ವನಿಂ. ಮನೆಗಳಲ್ಲಿ ರಾಕ್ಷಸ ಸ್ತ್ರೀಯರು ಗೋಳಾಡೋದನ್ನು ನೀವೆಲ್ಲರೂ ಕೂಡ ಕೇಳ್ತೀರಿ. ಸಾಂಧಕಾರ ಹತದ್ಯೋತ ಹತ ರಾಕ್ಷಸ ಪುಂಗವ ಭವಿಷ್ಯತಿ ಪುರಿ ಲಂಕಾ ನಿರ್ದಗ್ಧ ರಾಮಸಾಯಕೈ. ರಾಮದೇವರ ಅಸ್ತ್ರಗಳಿಂದ ಈ ಲಂಕಾಪಟ್ಟಣ ಸುಟ್ಟಿ ಹೋಗುತ್ತೆ. ಎಲ್ಲ ರಾಕ್ಷಸರು ಕೂಡ ಸತ್ತು ಹೋಗ್ತಾರೆ. ಕತ್ತಲೆ ತುಂಬಿ ಹೋಗುತ್ತೆ. ಇಲ್ಲಿರುವ ಎಲ್ಲ ಸಂಪತ್ತು ಕೂಡ ನಿರ್ನಾಮವಾಗಿ ಹೋಗುತ್ತೆ. ಯದಿ ನಾಮ ಸುಶೂರೋ ಮಾಂ ರಾಮೋ ರಕ್ತಾಂತಲೋಚನಃ ಜಾನೀಯಾತ್ ವರ್ತಮಾನಾಂ ಹಿ ರಾವಣಸ್ಯ ನಿವೇಶನೆ. ಯಾವಾಗ ಶ್ರೀರಾಮಚಂದ್ರನಿಗೆ ಗೊತ್ತಾಗಬೇಕು ನಾನಿಲ್ಲಿದ್ದೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾದರೆ ಒಂದು ನಿಮಿಷವೂ ಕೂಡ ಅವನು ತಡ ಮಾಡೋದಿಲ್ಲ. ಅನೇಋತು ನೃಶಂಸೇನ ರಾವಣೇನಾಧಮೇನ ಮೇ ಸಮಯೋ ಯಸ್ತು ನಿರ್ದಿಷ್ಟಸ್ತಸ್ಯ ಕಾಲೋಯಮಾಗತಃ ಸ ಚ ಮೇ ವಿಹತೋ ಮೃತ್ಯುರಸ್ಮಿನ್ ದುಷ್ಟೇನ ವರ್ತತೆ ಅಕಾರ್ಯಂ ಯೇನ ಜಾನಂತಿ ನೈರತಃ ಪಾಪಕಾರಿಣಃ. ಕ್ರೂರನಾದ ರಾವಣ ನನಗೆ 1 ವರ್ಷದ ಗಡಿಯನ್ನು ಕೊಟ್ಟಿದ್ದಾನೆ. ಆ ಕಾಲ ಮುಗಿತಾ ಬಂದಿದೆ. ಆ ಗಡಿಯಲ್ಲಿ ನಾನು ಸಾಯೋದಲ್ಲ, ಅವನು ಸತ್ತು ಹೋಗ್ತಾನೆ. ಆಮೇಲೆ ಎಲ್ಲ ರಾಕ್ಷಸರು ಕೂಡ ಮಹಾಪಾಪಿಗಳಾಗಿದ್ದಾರೆ ಅವನ ಅನುಚರರಾಗಿ. ಅಧರ್ಮಾತ್ವ ಮಹೋತ್ಪಾತೋ ಭವಿಷ್ಯತಿ ಹಿ ಸಾಂಪ್ರತಂ ನೈತೆ ಧರ್ಮಂ ವಿಜಾನಂತಿ ರಾಕ್ಷಸ ಪಿಶಿತಾಶನಾಃ. ಎಲ್ಲರೂ ಕೂಡ ಮಾಂಸ ಮದ್ಯ ಮೊದಲಾದವುಗಳನ್ನು ತಿಂದುತ್ತಾ ಧರ್ಮವನ್ನೇ ಮಾಡ್ತಿದ್ದಾರೆ. ದೊಡ್ಡ ಉತ್ಪಾತ ನಡೆಯುತ್ತೆ. ಯಾರಿಗೂ ಕೂಡ ಧರ್ಮ ಯಾವುದು ಅನ್ನುವಂತಹ ಪರಿಜ್ಞಾನ ಇನ್ನೂ ಬರ್ತಾ ಇಲ್ಲ. ಧ್ರುವಂ ಮಾಂ ಪ್ರಾತರಾಶಾರ್ತೆ ರಾಕ್ಷಸ ಕಲ್ಪಯಿಷ್ಯತಿ ಸಾಹಂ ಕಥಂ ಚರಿಷ್ಯಾಮಿ ತಮ್ವಿನಾ ಪ್ರಿಯದರ್ಶನಂ. ಈ ರಾವಣ ಈಗ ಪ್ರಾತಃ ಕಾಲದಲ್ಲಿ ನನ್ನನ್ನು ಕತ್ತರಿಸಿ ಅಡುಗೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ನಾನು ಶ್ರೀರಾಮಚಂದ್ರನನ್ನು ಬಿಟ್ಟು ಹೇಗೆ ಹೋಗಿ ಪ್ರಾಣವನ್ನು ಬಿಡಲಿ ಎಂಬುದಾಗಿಯೂ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ರಾಮಂ ರಕ್ತಾಂತನಯನಂ ಅಪಶ್ಯಂತಿ ಸುದುಃಖಿತ ಯದಿ ಕಶ್ಚಿತ್ ಪ್ರದಾತ ಮೇ ವಿಷಸ್ಯಾದ್ಯ ಭವೇದಿಹ. ಯಾರಾದರೂ ಈಗ ವಿಷವನ್ನು ತಂದು ಕೊಟ್ಬಿಟ್ರೆ ನಾನು ಈಗಲೇ ವಿಷಪ್ರಾಶನವನ್ನು ಮಾಡ್ತೀನಿ. ಯಾಕೆಂದರೆ ರಾಮಲಕ್ಷ್ಮಣರಿಗೆ ಇನ್ನೂ ಕೂಡ ಗೊತ್ತೇ ಆಗ್ತಿಲ್ಲ ನಾನು ಇಲ್ಲಿರೋ ವಿಷಯ ಅಂತ. ಅಂದರೆ ತುಂಬ ಆತಂಕ ಉದ್ವೇಗದಲ್ಲಿರುವಂಥ ಒಬ್ಬ ಹೆಣ್ಣು ಮಗಳು
ಒಮ್ಮೆ ಹಾಗೆ ಒಮ್ಮೆ ಹೀಗೆ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾಳೆ. ಅದರಂತೆ ಅಭಿನಯ ಮಾಡಿ ಸೀತಾಮಾತೆಯು ಕೂಡ ತೋರಿಸ್ತಾ ಇದ್ದಾರೆ. ಕ್ಷಿಪ್ರಮೈವ ಸುತಂ ದೇವಂ ಪಶ್ಯೇಯಂ ಪತಿನಾವಿನ ನಾಜಾನಾತ್ ಜೀವತೀಂ ರಾಮಃ ಸಮಾಂ ಲಕ್ಷ್ಮಣ ಪೂರ್ವಜಃ. ಅಥವಾ ಶ್ರೀರಾಮಚಂದ್ರ ನನ್ನ ವಿರಹ ದುಃಖವನ್ನು ತಡೆಯೋಕ್ಕೆ ಸಾಧ್ಯವಾಗದೆ ಪ್ರಾಣ ಬಿಟ್ಟಿರ್ಬೋದು. ಜಾನಂತೌತೋ ನ ಕುರ್ಯಾತಾಂ ನೋರ್ವ್ಯಾಂ ಹಿ ಮಮ ಮಾರ್ಗಣಂ ನೂನಂ ಮಮೈವ ಶೋಕೇನ ಸವೀರೋ ಲಕ್ಷ್ಮಣಾಗ್ರಜಃ. ರಾಮಲಕ್ಷ್ಮಣರಿಗೆ ಶ್ರೀರಾಮ ಸ್ವರ್ಗದಲ್ಲಿರುವುದನ್ನು ತಿಳಿದು ಲಕ್ಷ್ಮಣನು ಕೂಡ ಅಲ್ಲಿಂದ ಹೊರಟು ಹೋಗಿರ್ಬೋದು. ದೇವಲೋಕಮಿತೋ ಯಾತಸ್ತ್ಯಕ್ತ್ವಾ ದೇಹಂ ಮಹೀತಲೆ ಧನ್ಯಾದೇವಾ ಸಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯಃ. ಸ್ವರ್ಗದ ಲೋಕದಲ್ಲಿ ಶ್ರೀರಾಮಚಂದ್ರ ಇರೋದರಿಂದಾಗಿ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಎಲ್ಲರೂ ಕೂಡ ತುಂಬ ಸುಖವಾಗಿ ಇರ್ತಾರೆ. ಯಾಕೆಂದರೆ ಸ್ವರ್ಗದಲ್ಲಿ ಶ್ರೀರಾಮಚಂದ್ರ ಇದ್ದಾಗ ಅವರು ಅವನಿಂದ ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆ ಅಂದರೆ ಮಯಾ ರಾಮಸ್ಯ ರಾಜರ್ಷೇ ಭಾರ್ಯೆಯ ಪರಮಾತ್ಮನಃ ದೃಶ್ಯಮಾನೇ ಭವೇತ್ ಪ್ರೀತಿ ಸೌಹೃದಂ ನಾಸ್ತಿ ಪಶ್ಯತಃ. ನನ್ನಿಂದ ಆಗಬೇಕಾದ್ದೇನಿದೆ ಶ್ರೀರಾಮಚಂದ್ರನಿಗೆ? ಅವನಿಗೆ ನನ್ನಿಂದ ಆಗಬೇಕಾದ್ದೇನಿಲ್ಲ, ನನಗೋಸ್ಕರ ಇಲ್ಲಿರುವ ಅವಶ್ಯಕತೆಯೂ ಇಲ್ಲ. ನಾಶಯಂತಿ ಕೃತಜ್ಞಾಸ್ತೋ ನ ರಾಮೋ ನಾಶಯಿಷ್ಯತಿ ಕಿನ್ನು ಮೇ ನ ಗುಣಃ ಕೇಚಿತೋ ಕಿಂವಾ ಭಾಗ್ಯಕ್ಷಯೋ ಮಮ. ಯಾವ ವಸ್ತುವನ್ನಾದರೂ ಕೂಡ ಕಣ್ಣಿಂದ ನೋಡಿದ್ರೆ ಪ್ರೀತಿ ಇರುತ್ತೆ. ವಸ್ತು ಕಣ್ಮರೆಯಾದಮೇಲೆ ಅದರಲ್ಲಿ ಪ್ರೀತಿ ಹೋಗಿಬಿಡುತ್ತೆ. ಆದ್ದರಿಂದ ನಾನೀಗ ರಾಮದೇವರ ಕಣ್ಣೆದುರಿನಲ್ಲಿ ಇಲ್ಲ, ನನ್ನ ಮೇಲೆ ಹೇಗೆ ಪ್ರೀತಿ ಉಳಿಯೋಕ್ಕೆ ಸಾಧ್ಯ? ಯಾಹಂ ಸೀತಾಮಿ ರಾಮೇಣ ಹೀನಾ ಮುಖ್ಯೇನ ಭಾಮಿನಿ ಶ್ರೇಯೋ ಮೇ ಜೀವಿತಾನ್ ಮರ್ತುಂ ವಿಹೀನಾಯ ಮಹಾತ್ಮನಃ. ಪರಿಶುದ್ಧವಾದ ನಡತೆಯುಳ್ಳ ಶ್ರೀರಾಮಚಂದ್ರ ಅವನನ್ನು ಕಾಣದೆ ಬದುಕಿರುವುದಕ್ಕಿಂತ ಸಾಯುವುದೇ ದೊಡ್ಡದು. ಅವರಿಬ್ಬರೂ ಕೂಡ ಯಾಕೆ ಇನ್ನೂ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ರಾಮಾದ ಕ್ಲಿಷ್ಟ ಚಾರಿತ್ರ ಶೂರಾತ್ ಶತ್ರು ನಿಬರ್ಹಣಾತ್ ಅಥವಾ ನ್ಯಸ್ತಶಸ್ತ್ರೋತೋ ವನೇ ಫಲ ಮೂಲಫಲಾಶಿನೋ. ಬಹುಶಃ ವೈರಾಗ್ಯವನ್ನು ಹೊಂದಿ ಆಯುಧಗಳನ್ನೆಲ್ಲ ಎಸೆದು ಫಲಮೂಲಗಳನ್ನು ತಿಂದುಕೊಂಡು ಅರಣ್ಯದಲ್ಲಿ ಅವರು ಅಣ್ಣ ತಮ್ಮಂದರು ಅಲೆದಾಡ್ತಾ ಇರ್ಬೋದು. ಅಥವಾ ಭ್ರಾತರೋ ಹಿ ನರಶ್ರೇಷ್ಠೋ ಸಂವೃತ್ತೋ ವನಗೋಚರೋ ಅಥವಾ ರಾಕ್ಷಸೇಂದ್ರೇಣ ರಾವಣೇನ ದುರಾತ್ಮನ. ಈ ದುರಾತ್ಮನಾದ ರಾವಣ ರಾಮಲಕ್ಷ್ಮಣರನ್ನು ಕೊಂದು ಹಾಕಿಬಿಟ್ಟಿರ್ಬೋದು. ಛದ್ಮನ ಸಾಧಿತೋ ಶೂರೋ ಭ್ರಾತರೋ ರಾಮಲಕ್ಷ್ಮಣೋ ಸಾಹಮೇವಂ ಗತೆ ಕಾಲೇ ಮರ್ತುಮಿಚ್ಛಾಮಿ ಸರ್ವತಾ. ಶ್ರೀರಾಮಚಂದ್ರನನ್ನು ರಾವಣ ಕೆಟ್ಟ ಬುದ್ಧಿಯಿಂದ ಸಂಹಾರ ಮಾಡಿರ್ಬೋದು. ಇಂತಹ ಸ್ಥಿತಿಯಲ್ಲಿ ನಾನು ಅವನನ್ನು ಬಿಟ್ಟು ಹೇಗೆ ಬದುಕಲಿ? ನಾನು ಕೂಡ ಸತ್ತೋಗ್ಬಿಡ್ತೀನಿ. ನಚ ಮೇ ವಿಹಿತೋ ಮೃತ್ಯುರಸ್ಮಿನ್ ದುಃಖೇಪಿ ವರ್ತತಿ ಧನ್ಯಾಕುಲ ಮಹಾತ್ಮಾನೋ ಮುನಯಸ್ತ್ಯಕ್ತ ಕಿಲ್ಬಿಷಾಃ. ಇಷ್ಟು ದೊಡ್ಡ ದುಃಖದಲ್ಲಿ ನಾನು ಮುಳುಗಿದ್ರೂ ಕೂಡ ನನಗೆ ಇನ್ನೂ ಕೂಡ ಮರಣ ಬರ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಶ್ರೀರಾಮನ ಮೇಲೆ ಅತ್ಯಂತ ಪ್ರೀತಿ ಇದೆ. ಆ ಪ್ರೀತಿಯಿಂದ ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ಆದರೆ ಜಿತೇಂದ್ರಿಯ ಆಗಿರುವಂತಹ ಋಷಿಗಳು ನಿಜಕ್ಕೂ ಧನ್ಯರು. ಅವರಿಗೆ ಯಾರ ಮೇಲೆ ಪ್ರೀತಿಯೂ ಇರೋಲ್ಲ, ದ್ವೇಷವೂ ಇರಲ್ಲ. ಅವರು ಜಿತೇಂದ್ರಿಯರಾಗಿ ಅವರೆಲ್ಲವನ್ನೂ ಕೂಡ ಗೆದ್ದಿರ್ತಾರೆ. ಅವರಿಗೆ ಪ್ರಿಯ ವಸ್ತುವನ್ನು ಅಗಲಿದರೆ ದುಃಖ ಆಗೋಲ್ಲ, ಅಪ್ರಿಯವಾದದ್ದು ಉಂಟಾದರೂ ಕೂಡ ದುಃಖವಾಗುವುದಿಲ್ಲ. ನಚ ಮೇ ವಿಹಿತೋ ಮೃತ್ಯುರಸ್ಮಿನ್ ದುಃಖೇಪಿ ವರ್ತತೆ ಧನ್ಯಾಕುಲ ಮಹಾತ್ಮಾನೋ ಮುನಯಸ್ತ್ಯಕ್ತ ಕಿಲ್ಬಿಷಾಃ. ಜಿತಾತ್ಮಾನೋ ಮಹಾಭಾಗ ಯೇಷಾಂ ನಸ್ತಃ ಪ್ರಿಯಾ ಪ್ರಿಯೇ ಪ್ರಿಯಾನ್ನ ಸಂಭವೇ ದುಃಖಂ ಅಪ್ರಿಯಾನ್ನಾಧಿಕಂ ಭವೇತ್. ತಾಭ್ಯಾಂ ಹಿ ಯೇ ವಿಯುಜ್ಯಂತೆ ನಮಸ್ತೇಷಾಂ ಮಹಾತ್ಮನಾಂ ಸಾಹಂ ತ್ಯಕ್ತ ಪ್ರಿಯಾರ್ಹೇಣ ರಾಮೇಣ ವಿದಿತಾತ್ಮನ. ನನಗೆ ಶ್ರೀರಾಮ ಅತ್ಯಂತ ಪರಮ ಪ್ರಿಯನಾಗಿದ್ದಾನೆ. ಅವನನ್ನು ಬಿಟ್ಟು ಈ ರಾವಣನ ಬಳಿ ಇರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ನಿಶ್ಚಯವಾಗಿಯೂ ಕೂಡ ಪ್ರಾಣವನ್ನು ಪರಿತ್ಯಾಗ ಮಾಡ್ತೀನಿ ಅಂತ ಪ್ರಾಣಾಂಸ್ತ್ಯಕ್ಷ್ಯಾಮಿ ಪಾಪಸ್ಯ ರಾವಣಸ್ಯ ಗತಾವಶಂ ಎಂಬುದಾಗಿ ಸೀತಾಮಾತೆ ದುಃಖವನ್ನು ಅನುಭವಿಸ್ತಾ ಆ ಸುಂದರಕಾಂಡದಲ್ಲಿ 26ನೆಯ ಸರ್ಗೋಪರಿಸಮಾಪ್ತಿಗೊಳ್ಳುತ್ತೆ. ಇತ್ಯುಕ್ತ ಸೀತೆಯ ಘೋರ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ ಕಾಶ್ಚಿಜ್ಜಗ್ಮುಸ್ತದಾಖ್ಯಾತಂ ರಾವಣಸ್ಯ ತರಸ್ವಿನಃ.
ಸೀತಾಮಾತೆ ಎಲ್ಲ ಮಾತುಗಳನ್ನು ಕೇಳಿ ರಾಕ್ಷಸಿಯರಿಗೆ ಭಾರಿ ಸಿಟ್ಟು ಬರುತ್ತೆ. ಇವಳು ಆತ್ಮಹತ್ಯೆ ಮಾಡ್ಕೋತಿದ್ದಾಳೆ, ಈ ವಿಷಯವನ್ನು ನಾವು ರಾವಣನಿಗೆ ಆದಷ್ಟು ಬೇಗ ತಿಳಿಸೋಣ ಅಂತ ಅಲ್ಲಿಂದ ಎಲ್ಲ ರಾಕ್ಷಸ ಸ್ತ್ರೀಯರು ರಾವಣನ ಅಂತಃಪುರಕ್ಕೆ ಓಡಿ ಹೋಗ್ತಾ ಇದ್ದಾರೆ. ತತಃ ಸೀತಾಮುಪಾಗಮ್ಯ ರಾಕ್ಷಸ್ಯೋ ಘೋರದರ್ಶನಾಃ ಪುನಃ ಪರುಷಮೇಕಾರ್ಥಂ ಅನರ್ಥಾರ್ಥಮಥಾ ಬ್ರುವನ್. ಆಗ ಪುನಃ ಕೆಲವು ರಾಕ್ಷಸಿಯರು ದುಷ್ಟರಾದ ರಾಕ್ಷಸ ಸ್ತ್ರೀಯರು ಹತ್ತಿರ ಬಂದು ಹೇಳ್ತಾ ಇದ್ದಾರೆ, ಅದ್ಯೇದಾನಿಂ ತವಾನಾರ್ಯೇ ಸೀತೆ ಪಾಪ ವಿನಿಶ್ಚಯ ರಾಕ್ಷಸ್ಯೋ ಭಕ್ಷಯಿಷ್ಯಾಮೋ ಮಾಂಸಮೇತದ್ಯಥಾ ಸುಖಂ. ನಾವು ಈಗಲೇ ನಿನ್ನನ್ನು ಭಕ್ಷಣ ಮಾಡಿಬಿಡ್ತೀವಿ, ನೀನು ಈಗಲಾದರೂ ಕೂಡ ಒಪ್ಕೋ, ರಾವಣನ ಹೆಂಡತಿ ಆಗ್ತೀನಿ ಅಂತ ಒಪ್ಕೋ ಅಂತ ಮತ್ತೆ ಹೆದರಿಸ್ತಾ ಇದ್ದಾರೆ. ಸೀತಾಂ ತಾಭಿರನಾರಿಹಾಭಿಃ ದೃಷ್ಟಾ ಸಂತರ್ಜಿತಾಂ ತದಾ ರಾಕ್ಷಸೀ ತ್ರಿಜಟಾ ವೃದ್ಧಾ ಪ್ರಬುದ್ಧಾ ವಾಕ್ಯಮಬ್ರವೀತ್. ಇಷ್ಟೊತ್ತು ನಿದ್ದೆ ಮಾಡ್ತಾ ಇರಲು ತ್ರಿಜಟಿ, ಈಗ ಎಚ್ಚರ ಆಯ್ತಂತೆ. ಇವಳು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದು, ಆ ರಾಕ್ಷಸನ ಮತ್ತೆ ಬಂದೇ ಬೈಯೋದು, ಇನ್ನು ಕೆಲವರು ರಾವಣನ ಅಂತಃಪುರಕ್ಕೆ ಓಡಿ ಹೋಗಿದ್ದು. ಈ ಒಂದು ಕಲರವದಲ್ಲಿ ಬೆಳಿಗ್ಗೆ ಆಗಿತ್ತು 5 ಗಂಟೆ. ಆಗ ತ್ರಿಜಟೆಗೆ ಎಚ್ಚರ ಆಯ್ತಂತೆ. ಅಲ್ಲಿ ತನಕ ಜೋರಾಗಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ತ್ರಿಜಟೆ ಕೆಲಸ ಏನು ಅಂತಂದರೆ ರಾತ್ರಿ ಹೊತ್ತು ಸೀತಾದೇವಿಯನ್ನು ಕಾಯೋದು, ಅದು ತ್ರಿಜಟೆಯ ಕೆಲಸ. ಅವಳು ಸ್ವಲ್ಪ ವಯಸ್ಸಾಗಿತ್ತು ಅವಳಿಗೆ, ವೃದ್ಧ ರಾಕ್ಷಸಿ ಅವಳು, ವಿಭೀಷಣನ ಮಗಳು. 3 ಜಟೆ ಹಾಕ್ಕೊಳ್ತಾ ಇದ್ಲು ಅವಳು. ಎಲ್ಲ ಹೆಣ್ಮಕ್ಳು 1 ಹಾಕೋತಾರೆ, ಸ್ಕೂಲ್ ಮಕ್ಕಳು 2 ಹಾಕೋತಾರೆ, ತ್ರಿಜಟೆ 3 ಜಟೆ ಹಾಕೋತಿದ್ಲಂತೆ. ಆದ್ದರಿಂದ ಅವಳಿಗೆ ತ್ರಿಜಟೆ ಅಂತ ಹೆಸರು. ಆತ್ಮಾನಂ ಖಾದತಾನ್ ಆರ್ಯಾನ್ ನ ಸೀತಾಂ ಭಕ್ಷಯಿಷ್ಯತ ಜನಕಸ್ಯ ಸುತಾಮಿಷ್ಟಾಂ ಸ್ನುಷಾಂ ದಶರಥಸ್ಯ ಚ. ಎದ್ದ ತಕ್ಷಣ ಹೇಳ್ತಾಳೆ, ಏಯ್ ಏನು ಮಾತಾಡ್ತಾ ಇದ್ದೀರಿ, ನನಗೀಗ ಕೇಳಿಸ್ತು ನಿಮ್ಮ ಕೆಟ್ಟ ಮಾತುಗಳು. ನಿಮಗೆ ಅಷ್ಟು ಹಸಿವಾಗಿದ್ದರೆ ನೀವೇ ಒಬ್ರನ್ನೊಬ್ರನ್ನ ಕಚ್ಕೊಂಡು ತಿಂದುಬಿಡಿ, ಸೀತಾಮಾತೆನ ಯಾರೂ ತಿನ್ನಬೇಡಿ. ಅವಳು ದಶರಥನ ಸೊಸೆ, ಅವಳು ಜನಕಪುತ್ರಿ. ಅವಳು ಸ್ವಪ್ನೋ ಹ್ಯದ್ಯ ಮಯಾ ದೃಷ್ಟೋ ದಾರುಣೋ ರೋಮಹರ್ಷಣಃ ರಾಕ್ಷಸಾನಾಂ ಅಭಾವಾಯ ಭರ್ತುರಸ್ಯ ಜಯಾಯ ಚ. ಅವಳಿಗೆ ಆ ತ್ರಿಜಟೆ ತುಂಬ ಒಳ್ಳೆಯವಳು, ಎಲ್ಲ ರಾಕ್ಷಸ ಸ್ತ್ರೀಯರಿಗೆ ಬೈತಾಳೆ ಅವಳು. ನಿಮಗೆ ಯಾರಿಗೂ ಉಳಿಗಾಲ ಇಲ್ಲ. ನಾನು ಈಗ ತಾನೇ ಯಾಕೆ ಲೇಟಾಗಿದ್ದೆ ಗೊತ್ತಾ, ನನಗೊಂದು ಒಳ್ಳೆಯ ಸ್ವಪ್ನ ಬಿದ್ದಿತ್ತು, ನನಗೊಂದು ಒಳ್ಳೆಯ ಕನಸು ಕಂಡೆ. ಆ ಸ್ವಪ್ನದಲ್ಲಿ ರಾಕ್ಷಸರ ನಾಶ ಮತ್ತು ಸೀತಾಮಾತೆಯ ಗಂಡನಿಗೆ ವಿಜಯ, ಅಂಥ ಸ್ವಪ್ನ ನನಗೆ ಬಿದ್ದಿದೆ. ಏವ ಮುಕ್ತ ತ್ರಿಜಟಯ ರಾಕ್ಷಸ್ಯ ಕ್ರೋಧಮೂರ್ಛಿತಾ ಸರ್ವಾ ಏವ ಬ್ರುವನ್ ಭೀತಾ ತ್ರಿಜಟಾಂ ತಾಮಿದಂ ವಚಃ. ಅವಾಗೆಲ್ಲರಿಗೂ ಕೂಡ ಮತ್ತೆ ಸಿಟ್ಟು ಬರುತ್ತೆ ರಾಕ್ಷಸ ಸ್ತ್ರೀಯರಿಗೆ. ಏನು ಸ್ವಪ್ನ ಬಿದ್ದಿದೆ ನಿನಗೆ, ಹೇಳು ನೋಡೋಣ ಅಂತಾರೆ. ಕಥಯಸ್ವತ್ವಯ ದೃಷ್ಟಾ ಸ್ವಪ್ನೋಯಂ ಕೀದೃಶೋ ನಿಶಿ ತಾಸಾಂ ತು ವಚನಂ ಶ್ರುತ್ವಾ ರಾಕ್ಷಸೀನಾ ಮುಖಾಚ್ಯುತಂ. ಆಗ ಎಲ್ಲ ರಾಕ್ಷಸ ಸ್ತ್ರೀಯರನ್ನು ಕುರಿತು ತ್ರಿಜಟೆ ಏನು ಸ್ವಪ್ನ ಬಿತ್ತು ಅನ್ನೋದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಉವಾಚ ವಚನಂ ಕಾಲೇ ತ್ರಿಜಟಾ ಸ್ವಪ್ನ ಸಂಶ್ರಿತಂ ಗಜದಂತಮಯೀಂ ದಿವ್ಯಾಂ ಶುಭಿಕಾಂ ಅಂತರಿಕ್ಷಗಾಂ. ರಾಕ್ಷಸಿಯರೇ, ನನಗೇನು ಸ್ವಪ್ನ ಬಿತ್ತು ಅನ್ನೋದನ್ನು ನಿಮಗೆ ಹೇಳ್ತೀನಿ ಕೇಳಿ. ಒಂದು ಆನೆ ಅಂತರಿಕ್ಷದಲ್ಲಿ ಬರ್ತಾ ಇತ್ತು. ಯುಕ್ತಾಂ ಹಂಸಸಹಸ್ರೇಣ ಸ್ವಯಮಾಸ್ಥಾಯ ರಾಘವಃ ಶುಕ್ಲಮಾಲ್ಯ ಅಂಬರಧರೋ ಲಕ್ಷ್ಮಣೇನ ಸಹ ಆಗತಃ. ಆನೆಯ ದಂತದಿಂದ ರಚನೆ ಮಾಡಲ್ಪಟ್ಟ 1,000 ಹಂಸಗಳು, ಅಲ್ಲ, ಒಂದು ಪಲ್ಲಕ್ಕಿ ಆಕಾಶದಲ್ಲಿ ಬರ್ತಾಯಿತ್ತು. ಆ ಪಲ್ಲಕ್ಕಿಯನ್ನು 1000 ಆನೆಯ ದಂತಗಳಿಂದ ರಚನೆ ಮಾಡಿದರು. ಆ ಪಲ್ಲಕ್ಕಿಯನ್ನು 1000 ಹಂಸಗಳು ಎಳೆದು ತರ್ತಾ ಇದ್ವು. ಇತ್ಯಾದಿಯಾಗಿ ಅವಳು ಒಳ್ಳೆಯ ಸುಂದರವಾದ ಸ್ವಪ್ನವನ್ನು ತ್ರಿಜಟೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಅದೇನು ವೃತ್ತಾಂತ ಎಂಬುದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿಯೋಣ ಎಂಬುದಾಗಿ ಹೇಳ್ತಾ, ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸುಹೃತೋ. ಶ್ರೀಕೃಷ್ಣಾರ್ಪಣಮಸ್ತು.